ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ತೀರ್ಥಹಳ್ಳಿ, ಹೊಸನಗರ ಭಾಗದಲ್ಲಿ ಧಾರಾಕಾರ ಮಳೆಯಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ತುಂಗಾ ನದಿ. ತುಂಗಾ ಡ್ಯಾಂನಿಂದ 40,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗದ ಕೌರ್ಪಲಯ್ಯನ ಛತ್ರ ಬಹುತೇಕ ಮುಳುಗಡೆಯಾಗಿದೆ. ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಧಾರಾಕಾರ ಸುರಿತಾ ಇದೆ. ಇದರಿಂದ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ನದಿಗಳಿದ್ದಾವೆ, ಆ ನದಿಗಳು ಕೂಡ ಅಪಾಯ ಮಟ್ಟ ಮೀರಿ ಹರಿತಿದ್ದಾವೆ. ಹೊಸನಗರ ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಹೊಸನಗರ ತಾಲೂಕಿನಲ್ಲಿ ಇವತ್ತು ಕೆಲವೊಂದು ಶಾಲೆಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ. ತೀರ್ಥಹಳ್ಳಿಯಲ್ಲೂ ಕೂಡ ಹಾಗೆ ಎಲ್ಲೆಲ್ಲಿ ತುಂಬ ಧಾರಾಕಾರ ಮಳೆ ಸುರಿತಾ ಇದೆ ಆ ಭಾಗದಲ್ಲಿ ಹೋಬಳಿ ಮಟ್ಟದಲ್ಲಿ ಶಾಲೆಗಳನ್ನ ರಜೆ ನೀಡಲಾಗ್ತಾ ಇದೆ. ಈಗ ನಾವು ಶಿವಮೊಗ್ಗದ ಏನು ತುಂಗಾ ನದಿಯ ತಟದಲ್ಲಿದ್ದೇವೆ, ಈ ತುಂಗಾ ಸೇತುವೆ ಮೇಲಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂದರೆ ತುಂಗಾ ನದಿ ಏನು ಗಾಜನೂರಿನ ತುಂಗಾ ಜಲಾಶಯ ಇದೆ, ಆ ಜಲಾಶಯದಿಂದ 40,000 ಅಧಿಕ ಕ್ಯೂಸೆಕ್ ನೀರನ್ನು ಡ್ಯಾಮ್ನಿಂದ ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಹಾಗಾಗಿ ಈ ದೃಶ್ಯ ನೋಡ್ಬೋದು, ಡ್ಯಾಮ್ನಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟ ನಂತರ ತುಂಗೆ ತುಂಬಿ ಹರಿತಾ ಇದ್ದಾಳೆ, ಅಪಾಯ ಮಟ್ಟ ಮೀರಿ ತುಂಗೆ ಹರಿತಾ ಇದ್ದಾಳೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಏನು ಮುಂಗಾರು ಮಳೆಯಿಂದ ಆಗ್ತಾ ಇದೆ ಅಂತ ಹೇಳ್ಬೋದು. ಹೊಸನಗರ ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ, ಸಾಗರ ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಅಲ್ಲಲ್ಲಿ ಮನೆಗಳು ಕುಸಿದು ಬಿದ್ದಾವೆ, ಮತ್ತು ವಿದ್ಯುತ್ ಕಂಬಗಳು ಕುಸಿದು ಬೀಳ್ತಾ ಇದ್ದಾವೆ, ಗಿಡ ಮರಗಳು ಬೀಳ್ತಾ ಇದ್ದಾವೆ. ಹಾಗಾಗಿ ಇದರಿಂದ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ನಿನ್ನೆ ಕೂಡ ಹೊಸನಗರ ಭಾಗದಲ್ಲಿ ಧಾರಾಕಾರ ಮಳೆ ಸುರಿದಿತ್ತು, ಅಲ್ಲಿ ಶಾಲೆಗಳನ್ನ ರಜೆ ಘೋಷಣೆ ಮಾಡಿದ್ರು. ಇವತ್ತು ಕೂಡ ಹೊಸನಗರ ಕೆಲವೊಂದು ಭಾಗದಲ್ಲಿ ಶಾಲೆಗಳನ್ನ ರಜೆ ಘೋಷಣೆ ಮಾಡಲಾಗಿದೆ. ತೀರ್ಥಹಳ್ಳಿಯಲ್ಲಿ ಕೂಡ ಕೆಲವೊಂದು ಶಾಲೆಗಳನ್ನ ರಜೆ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಮುಂಗಾರು ಮಳೆ ಧಾರಾಕಾರವಾಗಿ ಸುರಿತಾ ಇದೆ, ಸಾಕಷ್ಟು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ತುಂಗಾ ಏನು ನದಿ ಇದೆ ತುಂಬಿ ತುಳುಕ್ತಾ ಇದೆ, ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಹಾಗಾಗಿ ಏನು ಮಲೆನಾಡಿನ ಭಾಗದಲ್ಲಿ, ತೀರ್ಥಹಳ್ಳಿ ಭಾಗದಲ್ಲಿ ಆಗಿರ್ಬೋದು, ಶೃಂಗೇರಿ ಭಾಗದಲ್ಲಿ ಆಗಿರ್ಬೋದು, ಕೊಪ್ಪ ಈ ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಇದರಿಂದ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಿರೋ ನೋಡ್ಬೋದು. ಹಾಗೆ ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಅಂತೇಳಿ ತುಂಗಾ ನದಿ ಯಾವ ರೀತಿಯಾಗಿ ತುಂಬಿ ತುಳುಕ್ತದೆ, ಅಪಾಯ ಮಟ್ಟ ಮೀರಿ ಹರಿತಿದ್ದಾಳೆ ನೋಡ್ಬೋದು. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಡ್ಯಾಮ್ನಿಂದ ನದಿಗೆ ನೀರನ್ನ ಬಿಡಲಾಗ್ತಾ ಇದೆ. ಹಾಗಾಗಿ ಈ ಒಂದು ಭಾಗದಲ್ಲಿ ನೋಡ್ಬೋದು ಹೇಗೆ ಅಂದರೆ ಶಿವಮೊಗ್ಗದಲ್ಲಿರುವಂಥ ಇದು ಏನು ಐತಿಹಾಸಿಕ ಕೌರ್ಪಲಯ್ಯನ ಛತ್ರ ಅಂತೇಳಿ ಬಹುತೇಕವಾಗಿ ಈ ಮಂಟಪ ಇದೆ, ಈ ಮಂಟಪ ಮುಳುಗೋ ಹಂತಕ್ಕೆ ಬಂದೆ. ಅಂದರೆ ಯಾವಾಗ ಮಂಟಪ ಮುಳುಗತ್ತೆ ಹಾಗಾಗಿ ನದಿ ತುಂಬಿದೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಹಿಂದೆ ಅನೇಕ ವರ್ಷಗಳಿಂದ ಕೂಡ ಒಂದು ಜನರಿಗೆ ನಂಬಿಕೆ, ಯಾವಾಗ ಕೌರ್ಪಲಯ್ಯನ ಛತ್ರ ಮಂಟಪ ಮುಳುಗತ್ತೆ ತುಂಗಾ ನದಿ ತುಂಬಿದೆ ಅಂತ ಹೇಳಿ ಜನ ಅನ್ಕೋತಾರೆ. ಹಾಗೆ ಕೌರ್ಪಲಯ್ಯನ ಛತ್ರ ಏನಿದೆ, ಆ ಮಂಟಪ ಇದೆ, ಅದನ್ನು ನೋಡ್ಲಿಕ್ಕೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಈ ತುಂಗಾ ಕಳೆದ ಏನು 3-4 ದಿವಸದಿಂದ ಧಾರಾಕಾರ ಏನು ಮಳೆ ಸುರಿತಾ ಇದೆ, ಆ ಮಳೆ ಸುರಿದ ಪರಿಣಾಮವಾಗಿ ಪ್ರಮುಖ ಏನು ಜಲಾಶಯಗಳಿಗೆ ನೀರಿನ ಮಟ್ಟ ಕೂಡ ಒಳಹರಿವು ಹೆಚ್ಚಾಗಿದೆ. ಅದರ ಜೊತೆಗೆ ಪ್ರಮುಖ ನದಿಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ. ಅದರಲ್ಲಿ ಕೂಡ ತುಂಗಾ ನದಿ ಕೂಡ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣವಿ, TV9 ಶಿವಮೊಗ್ಗ.